ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಸ್ವಲ್ಪ ದನಿ ಚೆನ್ನಾಗಾಗಿದೆ. ಸೊ ನೋಡಿ ಹೇಗಿತ್ತು ನನ್ನ ವಾಯ್ಸ್, ಹೇಗಾಗಿಬಿಟ್ಟಿತ್ತು. ಸೊ ಅಲ್ಲಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ ನನಗಂತೂ. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಎಲ್ಲರೂ ಚೆನ್ನಾಗಾಯ್ತು ಅಂದರು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಊಟ ಕೂಡ ತುಂಬಾ ಚೆನ್ನಾಗಾಗಿತ್ತು. ಊಟ ಮಾಡಿದ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಈ ಲಾಗಲ್ಲಿ. ಆದರೂ ಕೂಡ ಎಲ್ಲ ಲಾಗ್ನು ಒಂದು ಸ್ವಲ್ಪ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್. ಲಾಸ್ಟ್ ಟೈಮ್ ನಾನು ಫೋಟೋಶೂಟ್ ಮಾಡಿದ್ದಲ್ಲ, ಸೊ ಹಾಗಾಗಿ ಇವಾಗ ಮಾಡ್ತಿಲ್ಲ ನಾನು, ಅವರೆಲ್ಲ ಮಾಡ್ತಾರೆ. ಹಾಯ್ ಹಲೋ, ನನ್ನ ವಾಯ್ಸೇ ಕೇಳಿಸ್ತಿಲ್ಲ ಹೇಳ್ರಿ. ಇವಾಗ ಸೀಮಂತ ಮಾಡ್ಕೊಂಡ್ರಿ, ಹೆಂಗೆ ಅನ್ನಿಸ್ತಾ ಇದೆ? ಹೌದಲ್ರಿ, ಮಜಾ ಬತ್ತಿಲ್ರಿ. ಮಾಡ್ಕೋತಾರ, ಎರಡೆರಡು ಮಾಡ್ಕೋತಾರ. ಅದಕ್ಕೆ ಎಲ್ಲ ಕಡೆ ಸೀಮಂತ ಒಬ್ರಿಗೆ ಮಾಡ್ತಾರೆ, ಇನ್ನು ನಮ್ಮ ಕಡೆ ಪದ್ಧತಿ ಅದಂತ ಹೇಳಿ ಇಬ್ರು ಕೋರ್ಸ್ ಮಾಡ್ಯಾರ. ಆ ಕಡೆ ಎಲ್ಲ ಅದು ನಿಮ್ಮ ಕಡೆ ಒಂಥರ ಪದ್ಧತಿ, ನಮ್ಮ ಕಡೆ ಒಂಥರ ಮತ್ತು ಎರಡನೇ ಬೇಬಿಗೂ ಮಾಡುವಂಥವ್ರಿ. ಹಂಗಾಗುತ್ತೆ. ಅವಾಗ ಅಡುಗೆ ತೊಗೊಂಬರ್ಬೇಕಾಗ್ತದೆ. ಅಲ್ಲಿ ಪರ್ಮಿಷನ್ ಬಂದ್ರು ಇಲ್ಲಿದಿಂದ ಬರಲ್ರಿ, ಬಡಿಗೆ ಬರ್ತದ್ರಿ. ಹೋಗನ್ರಿ. ನೀವು ಇನ್ನೊಂದಿಟ್ಟು ಹೇಳ್ರಿ, ಎಲ್ಲ ಫಂಕ್ಷನ್ ಹೆಂಗಾಯ್ತು? ಏನಾದ್ರು ಇಲ್ಲಿ ಡೆಕೋರೇಷನ್ ಚೆನ್ನಾಗೈತ್ರಿ, ಬಟ್ ನಂಗೆ ಡೆಕೋರೇಷನ್ ಚೆನ್ನಾಗೈತಿ. ಈಗ ಊಟ ಅವ್ರು ಆರ್ಡ್ರ್ ತಗೊಂಡಾರ ಮ್ಯಾಗಿಂದ ಅದು ನೀಟಾಗಿ ಮಾಡ್ಕೋಬೇಕು ಅವರು. ಇರ್ಲಾರಿ ಸಿಂಪಲ್ ಆಗಿ ಎಷ್ಟು ಎಷ್ಟೇ ಆದ್ರೂ ಒಟ್ಟು ಒಂದು ಫಂಕ್ಷನ್ ಆಯ್ತಲ್ಲ, ಸಿಂಪಲ್ ಆಗಿ ಖರ್ಚು ಹತ್ರ ಆಗಿರ್ತೈತಲ್ರಿ ಎಲ್ಲಾರು. ಅಡಿಗೆ ಏನೇನು ಮಾಡ್ಸಿರಿ ನೀವು? ಸ್ವೀಟ್ ಏನ್ರಿ ಅದು? ಸ್ವೀಟ್ ನಾ ಮಾತಾಡೋಕ್ಕೂ ಆಗ್ತಾ ಇಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಟಯರ್ಡ್ ಆಗ್ತದೆ. ಓ ಮೈ ಗಾಡ್, ಇಲ್ಲೆಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಮಾಡಿದ್ಯಾ? ಮಾಡಿಲ್ಲ? ಯಾಕೆ ಮಾಡಿಲ್ಲ ಊಟ? ಎಷ್ಟು ಚಂದ ನೋಡಿ, ಕಲ್ಲು 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 ಮಾಡ್ತಾವ. ಒಂದಿನ ಇದ್ದು ನಾಳೆ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಅಕ್ಕನ. ಬಟ್ ಅವರು ಇವತ್ತೇ ಮುಹೂರ್ತ ಇದೆ ಉಡಿಯೋಕ್ಕೆ ಹಾಕೋದಕ್ಕೆ. ಸೊ ಹಾಗಾಗಿ ಇವತ್ತೇ ಉಡಿಯೋಕ್ಕೆ ಹಾಕಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅವತ್ತೇ ಅದು ಎಲ್ಲ ಅರ್ಜೆಂಟಲ್ಲಿ ಆಗಿಬಿಡ್ತು. ಇನ್ನೂ ಒಂದು ಸ್ವಲ್ಪ ಫೋಟೋಸ್ ತೆಗಿಬೇಕಾಗಿತ್ತು, ರೀಲ್ಸ್ ಮಾಡಬೇಕಾಗಿತ್ತು, ಬಟ್ ಅದಾಗಲೇ ಇಲ್ಲ. ಹಾಗೆ ಇವತ್ತು ನಾವು ಕೂಡ ಊರಿಗೊಂದು ಬರಬೇಕಾಗಿತ್ತಲ್ಲ, ಸೊ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಉಡೋಕ್ಕೆ ಹಾಕ್ಸ್ಕೊಂಡು ಅವತ್ತೇ ನಮ್ಮ ಅಕ್ಕನ ಎಲ್ಲ ಕರ್ಕೊಂಡು ಬಂದ್ವಿ ನಾವು. ಸೊ ಹಾಗಾಗಿ ಗಾಡೀಲಂತೂ 2-3 ಮೆಂಬರ್ಸ್ ಹೆಚ್ಚಿಗೆ ಬಿಡ್ತಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಗ ಕಡಿಮೆ ಅನ್ನಿಸ್ತು. ಆದರೂ ಕೂಡ ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ. ಬರ್ತಾ ದಾರಿಲಿ ನಮ್ಮ ದೊಡ್ಡಮ್ಮ ಅದು ಅಲ್ಲೇ ಬಿಜಾಪುರ ಹತ್ರನೇ ಇಳ್ಕೊಂಡ್ರಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಬರುವಾಗ ಹಾಗೆ ಟೀನೆಲ್ಲ ಕುಡ್ಕೊಂಡು ಬಜ್ಜಿನ ತಿಂದುಬಿಟ್ಟು ನಾವು ಬಂದುಬಿಟ್ವಿ. ಬರೋದೇ ತುಂಬಾ ಲೇಟ್ ಆಗೋಯಿತು. ಇವೆಲ್ಲ ಫಂಕ್ಷನ್ ಆದಮೇಲೆ ನಾವು ದಾರಿಲಿ ಬರಬೇಕಾದ್ರೇ ನಮ್ಗೆ ಒಂದು ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು. ಆದರೂ ಕೂಡ ಬೆಳಗ್ಗೆ ಹೋಗುವಾಗ ಆದಷ್ಟು ಬೋರ್ ಏನಾಗಲಿಲ್ಲ. ಬರ್ತಾ ಎಲ್ಲ ಹರಟೆ ಹೊಡ್ಕೋತು ಎಲ್ಲರೂ ಫುಲ್ ಫನ್ನಿಯಾಗಿ ಬಂದ್ವಿ. ನನ್ನ ವಾಯ್ಸ್ ಒಂದು ಹೋಗ್ಬಿಟ್ಟಿತ್ತಲ್ಲ, ಸೊ ನಂಗಂತೂ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಮಿಕ್ದವ್ರೆಲ್ರೂ ಫುಲ್ ಕಾಮಿಡಿಯಾಗಿ ಮಾತಾಡಿಕೊಂಡು ಬರ್ತಾಯಿದ್ರು. ಸೊ ಆಮೇಲೆ ಎಲ್ಲರೂ ಕೂಡಿ ಬಂದ್ವಿ ವಾಪಸ್ಸು.
ಉಡಿಕೆ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಬರುವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು. ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಗಾಡಿ ಹತ್ಕೊಂಡು ವಾಪಸ್ ಬಂದ್ವಿ ನಾವು. ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು. ನಂಗಂತೂ ಎಲ್ಲ ಐಟಮ್ಸು ತುಂಬಾ ಇಷ್ಟ ಆಯಿತು. ಬಟ್ ನಂಗೆ ಜಾಸ್ತಿ ಊಟ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಉಂಡೆ ನಾನು. ದೇವಸ್ಥಾನ ನೋಡಿಕೊಂಡು ದನಿ ಇನ್ನು ಇದೆಯಲ್ಲ ಹೋಗೋತ್ನ್ಯಾಗ ಉಡಕ್ಕೆ ಹಾಕೊಳ್ಳೋದು ನಮ್ಮ ಕಡೆ ಪದ್ಧತಿ. ನಿಮ್ಮ ಕಡೆ ಇದೆಯಾ ಹೇಳಿ, ಕಮೆಂಟ್ ಮಾಡಿ. ಈಗ ಉಡಕ್ಕೆ ಹಾಕ್ಕೊಂಡು ಅವರೆಲ್ಲ ರೌಂಡ್ ಹಾಕ್ಕೊಂಡು ಬರ್ತಾರೆ. ಇದನ್ನು ಮುಗಿಸ್ಕೊಂಡು ಗಾಡಿ ಹತ್ಬಿಟ್ಟು ಮನೆಗೆ ಹೋಗ್ತೀವಿ ನಾವು. ನನಗಂತೂ ಟಯರ್ಡ್ ಆಗೋದೈತಿ, ಕೈ ಕಾಲು ನೋವು ಬಂದಾವ ಆಲ್ರೆಡಿ.